Hi friends, hope you're doing well. ಫ್ರೆಂಡ್ಸ್, ನಾವೀಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಈ ಟೈಪ್ಸ್ ಆಫ್ ಸೆಂಟೆನ್ಸ್ ಒಳಗಡೆ ಈಗಾಗಲೇ ಅಸರ್ಟಿವ್ ಸೆಂಟೆನ್ಸ್ ಅಂಡ್ ಇಂಪೇರೇಟಿವ್ ಸೆಂಟೆನ್ಸ್ ಬಗ್ಗೆ ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವೀಗ ಇಂಟರಾಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯದ ಬಗ್ಗೆ ನೋಡೋಣ. ಸೊ ಇಂಟರಾಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯ. ಸೊ ವಾಟ್ ಈಸ್ ಇಂಟರಾಗೇಟಿವ್ ಸೆಂಟೆನ್ಸ್? ಇಂಟರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಪ್ರಶ್ನಾರ್ಥಕ ವಾಕ್ಯ ಎಂದರೇನು? ಸೊ ಇದಕ್ಕೆ ಡೆಫಿನಿಷನ್: ಎ ಸೆಂಟೆನ್ಸ್ which begins or starts with question word and ends with question mark is called as interrogative sentence. So I repeat, what is interrogative sentence anta kelidre, a sentence which begins or starts with question word and ends with question mark. ಇವೆರಡನ್ನ ನೆನಪಿಟ್ಕೋಬೇಕು ನೀವು. A sentence which starts with question word and ends with question mark, it is called as interrogative sentence. ಅಂದ್ರೆ ಯಾವ ವಾಕ್ಯ ಪ್ರಶ್ನಾರ್ಥಕ ಪದದಿಂದ ಪ್ರಾರಂಭಗೊಂಡು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಕೊನೆಗೊಳ್ಳುತ್ತದೆಯೋ ಅಂತಹ ವಾಕ್ಯವನ್ನು ಪ್ರಶ್ನಾರ್ಥಕ ವಾಕ್ಯ ಎನ್ನುತ್ತೇವೆ. ಸೊ ಈಗ ನಿಮಗೆ ಇಂಟರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂತೇಳಿ ಅದರ ಡೆಫಿನೇಷನ್ ಕೂಡ ಕ್ಲಿಯರ್ ಆಯ್ತು. ಸೊ ನೆಕ್ಸ್ಟ್, there are two types of interrogative sentences. ಇಲ್ಲಿ ಎರಡು ವಿಧಗಳಿವೆ. ಇಂಟರಾಗೇಟಿವ್ ಸೆಂಟೆನ್ಸ್ ಒಳಗಡೆ two types ಇದೆ. So let us see which are those two types. So one is question words. WH question words ಇಂದ ಪ್ರಾರಂಭ ಆಗುವಂತ ವಾಕ್ಯಗಳು. And another one yes or no type question words ಇಂದ ಪ್ರಾರಂಭ ಆಗುವಂತಹ ವಾಕ್ಯಗಳು. So first we see WH question words ಇಂದ ಪ್ರಾರಂಭ ಆಗುವಂತವು. ಹಾಗಾದ್ರೆ ಯಾವ್ಯಾವ WH question words ನೋಡಿ? who, whose, whom, what, where, when, which, why, how many, how much. So these are called WH question words. So these are very important in English language. ಬಹಳಷ್ಟು ಮಕ್ಕಳಿಗೆ ಇವುಗಳ ಲಿಟರರಿ ಮೀನಿಂಗ್ ಸರಿಯಾಗಿ ಅರ್ಥ ಆಗದೆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ತೊಂದರೆ ಅನುಭವಿಸಬೇಕಾಗುತ್ತೆ. ಸೊ ಅದಕ್ಕೆ ಈ WH ಕ್ವಶನ್ ವರ್ಡ್ಸ್ ಅನ್ನ ಮತ್ತು ಅವುಗಳ ಮೀನಿಂಗ್ಸ್ ಅನ್ನ ಮತ್ತು ಅವುಗಳ ಯೂಸೇಜ್ ಅನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ಯು ಕ್ಯಾನ್ ರೈಟ್ ವೆರಿ ಗುಡ್ ಆನ್ಸರ್ ಟು ದ ಕ್ವಶನ್ಸ್. ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಕೂಡ ಈ WH ಕ್ವಶನ್ ವರ್ಡ್ಸ್ ಇದ್ದೇ ಇರಬೇಕು. ಅವುಗಳಿಂದಲೇ ನಾವು ಪ್ರಶ್ನೆಗಳನ್ನ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು WH ಕ್ವಶನ್ ವರ್ಡ್ಸ್ ಇಂದ ಸ್ಟಾರ್ಟ್ ಆಗುವಂತಹ ವಾಕ್ಯಗಳು ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗುವಂತವುಗಳಿಗೆ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಟೈಪ್ WH ಕ್ವಶನ್ ವರ್ಡ್ಸ್ ಇಂದ ಸ್ಟಾರ್ಟ್ ಆಗುವಂತವುಗಳು. ಎಕ್ಸಾಂಪಲ್ಸ್ ನೋಡಿ. ಒನ್ ಈಸ್ ಹೂ ಆರ್ ಯು. ನೋಡಿ, ಹೂ ಆರ್ ಯು ಅಂದ್ರೆ ನೀನು ಯಾರು. ಇದನ್ನ ಹೂ ಆರ್ ಯು ಅನ್ನೋದನ್ನ ನಾವು ಇಲ್ಲಿ ರೀಪ್ಲೇಸ್ ಮಾಡಿ, ಹೂ ಅನ್ನ ರೀಪ್ಲೇಸ್ ಮಾಡಿ ಹೌ ಆರ್ ಯು ಅಂತಾನು ಕೂಡ ಮಾಡಬಹುದು ಈಸಿಯಾಗಿ. ನೆಕ್ಸ್ಟ್, ಹೂಮ್ ಡು ಯು ವಾಂಟ್ ಟು ಮೀಟ್. ನೀನು ಯಾರನ್ನು ಭೇಟಿಯಾಗಬೇಕಿತ್ತು.
ನೆಕ್ಸ್ಟ್ ವಾಟ್ ಈಸ್ ಯುವರ್ ನೇಮ್ ಪ್ರಶ್ನೆ ಮಾಡಿದಾಗ ಈಗ ವಾಟ್ ಇಂದ ನೆಕ್ಸ್ಟ್ ವೇ ಆರ್ ಯು ಗೋಯಿಂಗ್, ಎಲ್ಲಿಗೆ ಹೋಗ್ತಾ ಇದೀಯಾ. ಹಾಗೆ ವೆನ್ ವಿಲ್ ಯು ಕಮ್, ವೆನ್ ವಿಲ್ ಯು ಕಮ್ ಅಂತಂದ್ರೆ ಯಾವಾಗ ಬರ್ತೀಯ ಅಂತ. ಸೊ ಹೌ ವಿಲ್ ಯು ಕಮ್, ವೈ ವಿಲ್ ಯು ಕಮ್, ಇದನ್ನ ರಿಪ್ಲೇಸ್ ಮಾಡಿ ನಾವು ಬೇರೆ WH ಕ್ವಶನ್ ವರ್ಡ್ ಬಳಸ್ಕೊಂಡು ಕೂಡ ನಾವು ಕ್ವಶನ್ ಇಂಟರಾಗೇಟಿವ್ ಸೆಂಟೆನ್ಸ್ ಮಾಡ್ಬೋದು. ನೆಕ್ಸ್ಟ್ ವೈ ಆರ್ ಯು ಲೇಟ್, ಯಾಕೆ ತಡ ಆಯ್ತು. ನೆಕ್ಸ್ಟ್ ಹೌ ಆರ್ ಯು, ನೋಡಿ ಇಲ್ಲಿ ಹೂ ಆರ್ ಯು, ಇಲ್ಲಿ ಹೌ ಆರ್ ಯು ಅಂತ ಪ್ರಶ್ನೆ ಮಾಡಿದಾಗ ಹೇಗಿದ್ದೀರಾ ಪ್ರಶ್ನೆ ಮಾಡೋದಕ್ಕೆ. ನೆಕ್ಸ್ಟ್ ಹೌ ಮೆನಿ ಗರ್ಲ್ಸ್ ಆರ್ ಹಿಯರ್, ಹೌ ಮೆನಿ ಗರ್ಲ್ಸ್ ಆರ್ ಹಿಯರ್, ಇಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೆ. ಹೌ ಮೆನಿ ಬಾಯ್ಸ್ ಆರ್ ಹಿಯರ್, ಎಷ್ಟು ಜನ ಹುಡುಗರು ಇದ್ದಾರೆ. ಸೊ ಹೌ ಮೆನಿ ಟ್ರೀಸ್ ಆರ್ ದೇರ್, ಹೌ ಮೆನಿ ಬರ್ಡ್ಸ್ ಆರ್ ದೇರ್, ಹೌ ಮೆನಿ ಬುಕ್ಸ್ ಆರ್ ಹಿಯರ್. ಸೊ ಹೀಗೆ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನ WH ಕ್ವಶನ್ ವರ್ಡ್ಸ್ ಬಳಸ್ಕೊಂಡು ನಾವು ಪ್ರಶ್ನೆಗಳನ್ನ ಮಾಡ್ಬೋದು. ಸೊ ಇದರಲ್ಲಿ ಎಲ್ಲಾ WH ಕ್ವಶನ್ ವರ್ಡ್ಸ್ ಅನ್ನು ಕೂಡ ನಾವು ಬಳಸ್ಕೊಂಡಿಲ್ಲ, ಕೆಲವನ್ನ ತಗೊಂಡು ನಿಮಗೆ ಎಕ್ಸಾಂಪಲ್ಸ್ ನ ತೋರಿಸಿದೀನಿ. ಹೀಗೆ ನೀವು WH ಕ್ವಶನ್ ವರ್ಡ್ಸ್ ಇಂಟರಾಗೇಟಿವ್ ಸೆಂಟೆನ್ಸ್ ಈ ಮಾದರಿಯಲ್ಲಿ ಇರ್ತವೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಈಗ WH ಕ್ವಶನ್ ವರ್ಡ್ಸ್ ಇಂದ ಪ್ರಾರಂಭ ಆಗುವಂತ ಇಂಟರಾಕ್ಟಿವ್ ಸೆಂಟೆನ್ಸ್ ಆದ್ಮೇಲೆ ನಾವು ಎಸ್ ಆರ್ ನೋ ಟೈಪ್ ಕ್ವಶನ್ ವರ್ಡ್ಸ್ ಇದಾವೆ. ಸೊ ಇಲ್ಲಿ ಯಾವ್ಯಾವ ಬರ್ತವೆ ನೋಡೋಣ. ಬಟ್ ಬಿ ಫಾರ್ಮ್ಸ್ ಅಥವಾ ಟು ಬಿ ವರ್ಬ್ಸ್ ಅಂತಾನು ಕೂಡ ಹೇಳ್ತೀವಿ. ಬಿ ಫಾರ್ಮ್ಸ್ ಯಾವ್ಯಾವಂದ್ರೆ ಹ್ಯಾಮ್, ಈಸ್, ಆರ್, ವಾಸ್, ವರ್. ಈ 5 ಬಿ ಫಾರ್ಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್ ಗ್ರಾಮರ್. ಬಹಳಷ್ಟು ನಾವು ಯೂಸ್ ಮಾಡ್ತೀವಿ ಇವುಗಳನ್ನ. ಆಲ್ಮೋಸ್ಟ್ ಎವ್ರಿ ಸೆಂಟೆನ್ಸ್ ಅಲ್ಲಿ ಇವುಗಳು ಕಾಣಿಸ್ಕೊಳ್ತವೆ. ಸೊ ಇವುಗಳ ಅರ್ಥನೂ ಕೂಡ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಬಳಕೆನೂ ಕೂಡ ಚೆನ್ನಾಗಿ ಮಾಡೋಕ್ ಬರ್ಬೇಕು ನಿಮಗೆ. ಇವನ್ನ ಬಳಸೋಕ್ ಬಂದ್ರೆ ನಿಮಗೆ ಈಸಿಯಾಗಿ ನಿಮ್ಮ ಸ್ಪೀಕಿಂಗ್ ಎಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಹ್ಯಾವ್ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್ ಕೂಡ ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನ ನಾವು ಬಳಸ್ತೀವಿ. ದೆನ್ ಡೂ ಫಾರ್ಮ್ಸ್, ಟು ಡೂ ವರ್ಬ್ಸ್ ಅಂತ ಕೂಡ ಹೇಳ್ತೀವಿ. ಡೂ, ಡಸ್, ಡಿಡ್. ನೋಡಿ ಇದು ಈ ಡೂ ಫಾರ್ಮ್ಸ್ ನಾವು ಡೂ ಅನ್ನ ಆಕ್ಷನ್ ವರ್ಬ್ ಆಗಿ ಬಳಸ್ತೀವಿ, ಹಾಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಬಳಸ್ತೀವಿ. ದೆನ್ ಮಾಡಲ್ ಫಾರ್ಮ್ಸ್ ಅಥವಾ ಮಾಡಲ್ ಆಕ್ಸಿಲರೀಸ್, ವಿಲ್, ವುಡ್, ಶೆಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್. ಸೊ ಲೈಕ್ ದಿಸ್. ಹೀಗೆ ಈ ಎಲ್ಲ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂಡ್ ಮಾಡಲ್ ಆಕ್ಸಿಲರೀಸ್ ಅನ್ನ ಬಳಸ್ಕೊಂಡು ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಇವುಗಳನ್ನು ಬಳಸ್ಕೊಂಡು ಕ್ವಶನ್ ಮಾರ್ಕ್ ಅನ್ನ ಇಟ್ಟಾಗ ಇದು ಕೂಡ ಎಸ್ ಆರ್ ನೋ ಟೈಪ್ ಕ್ವಶನ್ ಸೆಂಟೆನ್ಸ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡಿ. ಆರ್ ಯು ಎ ಗುಡ್ ಬಾಯ್, ನೀನು ಒಬ್ಬ ಒಳ್ಳೆ ಹುಡುಗನ. ನೋಡಿ ಇವುಗಳಿಗೆ ಆನ್ಸರ್ ಹೇಳುವಾಗ ವೆರಿ ಶಾರ್ಟ್, ಎಸ್ ಆರ್ ನೋ, ಜಸ್ಟ್ ಕನ್ಫರ್ಮೇಶನ್. ನೀನು ಒಬ್ಬ ಒಳ್ಳೆ ಹುಡುಗನ, ಎಸ್ ಆರ್ ನೋ. ನೆಕ್ಸ್ಟ್ ಡೂ ಯು ಲೈಕ್ ಕಾಫಿ, ನಿನಗೆ ಕಾಫಿ ಇಷ್ಟನಾ, ಎಸ್ ಆರ್ ನೋ. ಇಸ್ ಇಟ್ ಯುವರ್ ಬುಕ್, ಇದು ನಿನ್ನ ಪುಸ್ತಕವ, ನಿನ್ನ ಪುಸ್ತಕನಾ, ಎಸ್ ಟು ನೋ. ಹ್ಯಾವ್ ಯು ಗಾನ್ ಟು ಮಾರ್ಕೆಟ್, ನೀನು ಮಾರ್ಕೆಟ್ಗೆ ಹೋಗಿದ್ಯಾ, ಎಸ್ ಆರ್ ನೋ. ಕ್ಯಾನ್ ಐ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡ್ಲಾ, ಬೇಕಿದ್ರೆ ಎಸ್, ಇಲ್ಲಾಂದ್ರೆ ನೋ. ಹ್ಯಾಡ್ ಯುವರ್ ಲಂಚ್, ನಿಂದು ಮಧ್ಯಾಹ್ನದ ಊಟ, ಮೀನ್ಸ್ ಊಟ ಆಯ್ತಾ, ಹ್ಯಾಡ್ ಯುವರ್ ಲಂಚ್, ಎಸ್ ಐ ಹ್ಯಾಡ್ ಹೇಳ್ಬೇಕು. ಆಗಿಲ್ಲ ಅಂದ್ರೆ ನೋ, ನಾಟ್ ಎಟ್, ನೋ ಆಗಿಲ್ಲ ಅಂತ ಹೇಳ್ಬೇಕು. ದೆನ್ ವಿಲ್ ಯು ಗೋ ಹೋಮ್, ಗೋ ನಾವ್, ವಿಲ್ ಯು ಗೋ ನಾವ್, ಈಗ ಹೋಗ್ತೀಯಾ, ಈಗ ಹೋಗ್ತೀಯಾ ಅಂತ ಕೇಳ್ತೀವಿ. ನೋಡಿ ಹೀಗೆ ಸಿಂಪಲ್ ಆಗಿ ಇವುಗಳನ್ನೆಲ್ಲ ಬಳಸ್ಕೊಂಡು ಕೂಡ ನಾವು ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಬಳಸ್ಕೊಂಡು ನಾವು ಎಂಡ್ ಆಫ್ ದ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಅನ್ನ ಇಟ್ಟು ಈ ರೀತಿಯಾಗಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅನ್ನು ಕೂಡ ನಾವು ಮಾಡ್ಬೋದು. ಸೊ ಹೀಗೆ ಈಸಿಯಾಗಿ ನಿಮಗೆ ಇಂಟರಾಗೇಟಿವ್ ಸೆಂಟೆನ್ಸ್ ಒಳಗಡೆ 2 ಟೈಪ್ಸ್ ಅನ್ನ ನಾವು ನೋಡ್ತೀವಿ.
Interrogative sentence andre a sentence which begins with WH question word and ends with question mark. It is called interrogative sentence. And there are two types. One is begins with WH question word and ends with question mark. And another one is yes or no type questions, like begins with helping verbs and ends with question mark. So these are the two types of interrogative sentence. So ನಿಮಗೆ ಈ ಟಾಪಿಕ್ ಅರ್ಥ ಆಗಿದ್ರೆ ಈಗ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಇದೆ. A sentence which begins with the WH question word and ends with the dash is called as interrogative sentence. So options are given and read very carefully and answer through your comment. ಹೀಗೆ ನೀವು ನಿಮ್ಮ ಕಾಮೆಂಟ್ ಮೂಲಕ ಈ ಪ್ರಶ್ನೆಗೆ ಉತ್ತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಾಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸೊ ನೋಟಿಫಿಕೇಶನ್ ಪಡ್ಕೊಳ್ಳಿ. ಮುಂಬರುವಂತಹ ಎಲ್ಲ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಅನ್ನು ವಾಚ್ ಮಾಡಿ ನಿಮ್ಮ ಇಂಗ್ಲಿಷ್ ಗ್ರಾಮರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Thank you for watching.